ನಮಗೆ ಇವುಗಳು ಗೊತ್ತಿರಬೇಕು. ಯಾವುದು? ಯು ಶುಡ್ ನೋ ದೀಸ್ ಪ್ರಾಪರ್ಲಿ. ಹೌ ಮೆನಿ ಟೆನ್ಸಸ್ ಆರ್ ದೇರ್? 3. Which are those? Present, past and ಪ್ರತಿ ಒಂದರಾಗೂ 4 ಡಿವಿಷನ್ಸ್ ಆಗ್ತವೆ. ಪ್ರತಿ ಒಂದರಲ್ಲೂ 4 ಇರ್ತವೆ. ಫ್ಯೂಚರ್ ಅಲ್ಲಿ ಒಂದೇ ಒಂದು ಯೂಸ್ ಆಗುತ್ತೆ. ಎಷ್ಟದು? 9 ಟೆನ್ಸ್ಗೆ ಬೇರೆ ಬೇರೆ ಕ್ವಶನ್ ಟ್ಯಾಗ್ಗಳು ಬರ್ತವೆ. ಯು ಹ್ಯಾವ್ ಟು ನೋ ದಟ್. ಓಕೆ, ನೋಡಿಮ್ಮ, ಈ ಟಾಪಿಕ್ ಕರೆಕ್ಟ್ ಆಗಿ ತಿಳಿಬೇಕು ಅಂತಂದ್ರೆ ಆ ಟೆನ್ಸ್ ಇದಿರ್ತದೆ ನೋಡಿ, ಯಾವುದು ಆ ಸ್ಟ್ರಕ್ಚರ್ ಅಂತಾರೆ, ಅದು ಮೈಂಡ್ ನ ಕುತ್ಕೋಬೇಕು. ಇದು ಗೊತ್ತಾದ್ರೆ ಇವು ಗೊತ್ತಾಗ್ತವೆ. ಏನಿವು? ಇವೆರಡೂ ಗೊತ್ತಾದ್ರೆ ಇದು ಗೊತ್ತಾಗ್ತದ. ಆಕ್ಟಿವ್, ಪ್ಯಾಸಿವ್ ಗೊತ್ತಾಗ್ತದ. 1, 2, 3 ಗೊತ್ತಾದ್ರೆ ಇದು ಗೊತ್ತಾಗ್ತದ. ರಿಪೋರ್ಟೆಡ್, ಇವು 3 ಗೊತ್ತಾದ್ರೆ ನಿಮ್ಮ VAO ಪರೀಕ್ಷೆ ಅಥವಾ PDO ಪರೀಕ್ಷೆಯಲ್ಲಿ ಒಂದು 8 ರಿಂದ 9 ಮಾರ್ಕ್ಸ್ ತಗೋಬಹುದು ನಾವು. ಸೊ ಇದೊಂದು ಸ್ವಲ್ಪ ಮೇಜರ್ ಟಾಪಿಕ್ ಇದೆ, ಕಲ್ತ್ಕೊಳ್ಳೋಣ ಕ್ಲೀನಾಗಿ. ಈಗ ಕ್ವಶನ್ ಟ್ಯಾಗ್ ಕೇಳಿದರೆ ಒಬ್ಬೊಬ್ರು ಒಂದೊಂದು ಉತ್ತರ ಕೊಡ್ತಾ ಇದ್ದಾರೆ. ಕರೆಕ್ಟ್ ಇದೇ ಆನ್ಸರ್ ಅಂತ ಹೇಳಕ್ ಬರ್ಬೇಕು. ಇವು ಟೆನ್ಸ್ಗೆ ಭಾಷೆಯ ಬೆನ್ನೆಲುಬು ಅಂತಾರೆ. ಆ ಸ್ಪೋಕನ್ ಇಂಗ್ಲಿಷಿಗೂ ಇದೇ ಬೇಕು. ಯಾವುದು? 9 ಟೆನ್ಸ್ ಅಲ್ಲಿ ಏನು ಕಿಟಕಿ ತೆಗ್ದಿದಾರ? ಅದೇ ಅಂತೀನಿ, ಇಡೀ ಟ್ರಾಫಿಕ್ ಒಳಗೈತೆ ರೂಮ್ನಾಗ ಇವತ್ತು. ಓಕೆ, ಇರ್ಲಿ ಬಿಡಿ. ಮೈಕ್ ಇನ್ನು ಜೋರ್ ಮಾಡಲ. ಹಲೋ ಹಲೋ, ಕ್ಯಾನ್ ಯು ಹಿಯರ್ ಮೀ? ಇಸ್ ಇಟ್ ಕ್ಲಿಯರ್? ರೈಟ್, ಬನ್ನಿಪ್ಪ, ಮುಂದೆ ಬನ್ನಿ. ಇವುಗಳನ್ನ ಒಂದ್ ಯಾವ್ದಾದ್ರು ಈಸಿ ಮೆಥಡ್ ಇದೆಯಾ ಕಲಿಯಕ್ಕೆ? ಕರೆಕ್ಟ್ ಆಗಿ ಕಲ್ತ್ಕೊಂಡ್ಬಿಡೋಣ ಇವತ್ತು. ಯಾವುದು? ಟೆನ್ಸ್ ವಿತ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಬಗ್ಗೆ 2 ಕ್ವಶನ್ಸ್ ಗ್ಯಾರಂಟಿ ಇರ್ತವೆ. ಅದನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕಾದ್ರೆ ಇದರ ರೂಲ್ಸ್ ಗೊತ್ತಾಗಬೇಕು. ಈಗ ಹೆಡಿಂಗ್ ಟೆನ್ಸಸ್ ಅಂಡ್ ಕ್ವಶನ್ ಟ್ಯಾಗ್ ಅಂತ ಬರ್ಕೊಂಡ್ರ? ಬರ್ಕೊಳ್ಳಿ. ದೇರ್ ಆರ್ THERE, there are 3 main tenses. There are 3 main tenses: present, past, ಮೂರನೇದು ಫ್ಯೂಚರ್. ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಪ್ರೆಸೆಂಟ್ ನಾಗ 4 ಅದಾವು. ಇದೊಂದು ಸ್ಕೆಚ್ ಹಾಕೊಂಡ್ಬಿಡಿ ನೀವು. ಪಾಸ್ಟ್ನಾಗೂ 4 ಅದಾವೆ. ಫ್ಯೂಚರ್ನಾಗ 1 ಯೂಸ್ ಮಾಡ್ತಾರೆ. ಇನ್ನು ಉಳಿದ 3 ದೇ ಆರ್ ಟೋಟಲಿ ನಾಟ್ ಯೂಸ್ಡ್ ಬಿಕಾಸ್ ಫ್ಯೂಚರ್ ಈಸ್ indefinite. ಏನದು? ಯು ಕಾಂಟ್ ಟೆಲ್. ಇಲ್ಲದ್ರಾಗ ಅದಕ್ಕೆ ಈ 9 ಟೆನ್ಸ್ನಾಗ ನಿಮ್ಗೆ ಕ್ವಶನ್ಸ್ ಬರೋದು ಗ್ಯಾರಂಟಿ ಸ್ನೇಹಿತರೆ. ಈ 9 ನೀವು ಪ್ರಾಕ್ಟೀಸ್ ಮಾಡೋದು ಹೆಂಗೆ ಕಲಿಸ್ತೀನಿ. ದಿನಾಲು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ನಿಮ್ಮ ಇದು ಇಂಪ್ರೂವ್ ಆಗ್ಬಿಡುತ್ತೆ. ಸ್ಪೋಕನ್ ಇಂಗ್ಲಿಷ್ ಆಟೋಮೆಟಿಕ್ಲಿ ಬರ್ತದೆ. ಯಾವಾಗ? ಪ್ರಾಕ್ಟೀಸ್ ಜೋರಾಗಿ ಮಾಡ್ಬೇಕು. ರೂಮ್ನ ಕದ ಬಂದ್ ಮಾಡ್ಕೊಂಡು ಜೋರಾಗಿ ಹೇಳ್ಬೇಕು. ಇವನ್ನ ಪ್ರಾಕ್ಟೀಸ್ ಮಾಡ್ಬೇಕು.
ಗೋಡೆಗಳಿಗೆ ಮಾತಾಡ್ಬೇಕು. ಇವರೊಬ್ರು ಅವರೊಬ್ರು ಇವರೊಬ್ರು ಮತ್ತು ಇವರೊಬ್ರು ಅಂತ ತಿಳ್ಕೋಬೇಕು. ಪ್ರಾಕ್ಟೀಸ್ ಮಾಡಬೇಕು. ದಟ್ ವಿಲ್ ಮೇಕ್ ಯು ಪರ್ಫೆಕ್ಟ್. ಆಯ್ತಾ? ಈಗ ಇದೊಂದು ಹಾಕೊಂಡ್ಬಿಟ್ರೆ ಸ್ಕೆಚ್ ನೀವು ಬೇಡ್ರಿ. ಇದನ್ನ ನೋಡಿ, ಈ ತರ ಪ್ರಾಕ್ಟೀಸ್ ಮಾಡಿ. ಮೊದಲಿಗೆ ಈ ಟೆನ್ಸ್ ಯಾವ್ದಿದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತಗೊಳ್ಳಿ. ಏನ್ರಿ ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಎರಡನೇದು ಪ್ರೆಸೆಂಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಬರ್ತದೆ. ಮೂರನೇದು ತಡ್ರಿ ಬರಿಬೇಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಬರ್ತದೆ. ಕನ್ನಡದಲ್ಲೂ ಬರೆಸ್ತೀನಿ. ನಾಲ್ಕನೇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಕರೀತಾರೆ. ಯಾವ್ದಿದು? ಪ್ರೆಸೆಂಟ್ ಪರ್ಫೆಕ್ಟ್. ಬರೆಸ್ತೀನಿ ಆರಾಮಾಗಿ ಬರ್ಕೊಡಂತ, ಏನು ಅರ್ಜೆಂಟ್ ಇಲ್ಲ. ಈಗ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನಾನು ಒಂದು ವಾಕ್ಯ ಬರಿತೇನೆ. ಅದನ್ನ 4 ಟೆನ್ಸ್ ಅಲ್ಲಿ ವಿತ್ ಕ್ವಶನ್ ಟ್ಯಾಗ್ ಬರೆಯಕ್ಕೆ ಬರ್ಬೇಕು ನಿಮ್ಗೆ ಈಸಿಯಾಗಿ. ಬುಕ್ಸ್ ನಾಗ ಏನೇನೋ ಕೊಟ್ಟಿರ್ತಾನೆ, ಒಂದು ಪೇಜ್ ಓದು ಮಟ ತಲೆ ನರಗಳು ಔಟ್ ಆಗಿರ್ತಾವ. ಸಿಂಪಲ್ ಆಗಿ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಸಬ್ಜೆಕ್ಟ್ ಬರ್ತದೆ, ಇದರ ಪಕ್ಕದಲ್ಲಿ ವರ್ಬ್ 1 ಅಂಡ್ ಆಬ್ಜೆಕ್ಟ್. ಯಾವ ವರ್ಬ್? ಎಸ್ ವರ್ಬ್ಗಳಿದ್ದಾವೆ. V1 V2. ಇದು ಟೇಕ್ ಇದ್ರೆ ಇದೇನಾಗ್ಬೇಕು? ಟುಕ್ ಆಗ್ತದೆ. ಇದೇನಾಗ್ತದೆ? ಟೇಕನ್ ಆಗ್ತದೆ. ಹೌದು ಇಲ್ವೋ? ಟೇಕ್ ಟುಕ್. ಯಾವ ವರ್ಬ್ ಯೂಸ್ ಮಾಡ್ಬೇಕೀಗ ನಾವು ಇಲ್ಲಿ? ಈ ವರ್ಬೇ ಯೂಸ್ ಮಾಡೋದು. V1. ಇದಕ್ಕೆ 2 ಕ್ವಶನ್ ಟ್ಯಾಗ್ಗಳು ಬರ್ತವೆ. ಒಂದು ಡಸಂಟ್ ಅನ್ಬೇಕು. ಯಾರ್ಯಾರಿಗೆ? ಮತ್ತು ಕ್ವಶನ್ ಟ್ಯಾಗಿಗೆ ಇದು ಬರಲೇಬೇಕಿದು. ಯಾವುದು? ಪ್ರಶ್ನೆ ಚಿಹ್ನೆ. ಸೆಂಟೆನ್ಸ್ ಪಾಸಿಟಿವ್ ಇದ್ರೆ ಕ್ವಶನ್ ಟ್ಯಾಗ್ ಏನಾಗ್ತದೆ? ನೆಗೆಟಿವ್ ಆಗ್ತದೆ. ಸೆಂಟೆನ್ಸ್ ನೆಗೆಟಿವ್ ಇದ್ರೆ ಕ್ವಶನ್ ಟ್ಯಾಗ್ ಏನಾಗ್ತದೆ? ಪಾಸಿಟಿವ್ ಆಗ್ತದೆ. ಮೊದಲು ಅದು ನೋಡ್ಕೋಬೇಕು, ಸೆಂಟೆನ್ಸ್ ಪಾಸಿಟಿವ್ ಇದೆಯೋ ನೆಗೆಟಿವ್ ಇದೆಯೋ. ಆಯ್ತಾ? ನೋಡ್ರಿ, ಇದು ಇನ್ನೊಂದು ಕ್ವಶನ್ ಟ್ಯಾಗ್ ಇದೆ, ಡೋಂಟ್ ಅಂತ ಹೇಳ್ತಾರೆ. ಇದು ಯಾರ್ಯಾರಿಗಪ್ಪ ಅಂದ್ರೆ ಮತ್ತು ವಿ, ಹಿ ಶಿ ಇಟ್ ಎಲ್ಲ ಇವೇನಿವು ಸಬ್ಜೆಕ್ಟ್ಗಳಿವು. ಯಾರ ಬಗ್ಗೆ ಮಾತಾಡ್ತಾ ಇದೀವೋ ಅದಕ್ಕೆ ವಿ ಕಾಲ್ ಇಟ್ ಆಸ್ ಸಬ್ಜೆಕ್ಟ್. ನೆಗೆಟಿವ್ ಬರಿಬೇಕಾದ್ರೆ ಸಬ್ಜೆಕ್ಟ್ ಜೊತೆಗೆ ಡಸಂಟ್ ಅಥವಾ ಡೋಂಟ್ ಬರ್ತದೆ. ಇದರ ಪಕ್ಕದಲ್ಲಿ ಸೇಮ್ ವರ್ಬ್ ಅಂಡ್ ಆಬ್ಜೆಕ್ಟ್. ಈ ತರ ಕೊಟ್ಟ ಅಂದ್ರೆ ಎಕ್ಸಾಮ್ನಾಗ ಕ್ವಶನ್ ಟ್ಯಾಗ್ ಎಂಟಿ ತೆಗೆದ್ರೆ ಏನು ಉಳಿತದೆ? ಡಸ್. ಈ ಕಡೆ ಎಂಟಿ ತೆಗೆದ್ರೆ ಡಸ್ ಯಾರ್ಯಾರಿಗೆ? ಶಿ ಮತ್ತು ಇಟ್. ಡೂ ಯಾರ್ಯಾರಿಗೆ? ಐ, ದೇ, ಯು ಮತ್ತು ವಿ. ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಇದು ಡೌಟ್ ಕ್ಲಿಯರ್ ಆಗ್ಬಿಡುತ್ತೆ. ಇದನ್ನ ನೋಡಿ ವಾಕ್ಯಗಳನ್ನ ಬರಿಬೇಕು. ಆಯ್ತಾ?
ಯಾವ್ಯಾವ ವರ್ಬ್ಗಳು ಬೇಕು ನಿಮ್ಗೆ ಹೇಳ್ರಿ. ಇಲ್ಲಿ ಟೇಕ್ ಅಂದ್ರಿ, ಎಕ್ಸಾಂಪಲ್ ನೋಡಿ, ಇಲ್ಲಿ ಯಾರಿದ್ದಾರೆ? ಫಸ್ಟ್ ಯೂನಿಕ್ ತಗೊಳ್ಳೋಣ. ಹಿ ಟೇಕ್ ಅನ್ಬಾರ್ದು, ಟೇಕ್ಸ್ ಅನ್ಬೇಕು. ಹಿ ಶಿ ಇಟ್ ಬಂದ್ರೆ ಇದು ಎಸ್ ಬಂದ್ಬಿಡುತ್ತೆ ಇಲ್ಲಿ. ಎಲ್ಲಿ? ವರ್ಬಿಗೆ. ಉಳಿದವ್ರಿಗೆಲ್ಲ ಈ ಎಸ್ ಬರಬಾರ್ದು. ಕನ್ನಡದಾಗ ಬರ್ಸ್ತೀನಿ ಕ್ಲೀನಾಗಿ, ಅದಕ್ಕೆ ಬೇಡ ಅಂದೆ. ಹಿ ಟೇಕ್ಸ್, ಏನಾತಪ್ಪ ಇದಕ್ಕೆ? ಹಿ ಟೇಕ್ಸ್ ಏನಾತೀಗ? ಏನ್ ಮಾಡ್ಬೇಕು? ಝೂಮ್ ಮಾಡ್ಬೇಕಾ? ಏನಾಗ್ತಾ ಇಲ್ವಲ್ಲ ಕರೆಕ್ಟಾಗಿ? ಹಾ, ಹೆಂಗಪ್ಪ ಇದು? ಇದು 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 ಇದ ಮತ್ತೆ ಹೋಗ್ಬಿಡ್ತು. ಇದ ಇದ ಏನಾಯ್ತು? ಏನ್ ಮಾಡ್ಬೇಕಪ್ಪ ಇದು? ಹ, ಈಗ ಏನು ಆಗ್ತಾ ಇಲ್ಲ, ಹೋಗತ್ಲ. ಇನ್ನೊಂದು ಸ್ವಲ್ಪ ಈ ಕಡೆ ಕೆಳಗೆ. ಹಾ, ಥ್ಯಾಂಕ್ ಯು. ನೋಡಿ, ಅವ್ರಿಗೆ ನೆನ್ಪಿಟ್ಕೊಳ್ಳಿ, he is the person who can do that. Wait. He takes. ಓಹೋ, ಈ ಕಡೆ ನಾವು ಹಳೆ ಜನ ಇದನ್ನ ಯೂಸ್ ಮಾಡಿದವ್ರು ನಾವು. ಯಾವ್ದನ್ನ? ಹೌದಾ? ಬನ್ನಿ, ಹಿ ಟೇಕ್ಸ್ ಏನ್ ತಗೋತಾರ ಅವರು? ಆಯ್ತು. ಇದನ್ನ ಹಿ ಟೇಕ್ಸ್ ಕಾಫಿಗೆ ಕ್ವಶನ್ ಟ್ಯಾಗ್ ಯಾವುದು? ಇದನ್ನ ಹೇಳಿದ್ರೆ ಕ್ವಶನ್ ಟ್ಯಾಗ್ ಆಗ್ಬಿಡುತ್ತೆ. ಇವೆಲ್ಲ ಕ್ವಶನ್ ಟ್ಯಾಗ್ಗಳು. ಹೇಳಿ ಒಂದ್ಸರಿ, ಬರೀ ಕ್ವಶನ್ ಟ್ಯಾಗ್ ಹೇಳಿ. ಇಲ್ಲಿ ಹೇಳಿ. ಇವುಗಳು ಆಯ್ತಾ? ಹಿ ಟೇಕ್ಸ್ ಕಾಫಿಗೆ ಕ್ವಶನ್ ಟ್ಯಾಗ್ ಯಾವುದು? ಡಸಂಟ್ ಹಿ. ನೆಗೆಟಿವ್ ಹೇಳ್ರಿ. ಅಲ್ಲ, ಹಿ ಡೋಂಟ್ ಡಸಂಟ್. ಹಿ ಶಿ ಇಟ್ ಇದ್ರೆ ಇದನ್ನ, ಉಳಿದವ್ರಿಗೆಲ್ಲ ಇದನ್ನ ಯೂಸ್ ಮಾಡ್ಬೇಕು. ಹೇಳಿ. ಹಿ ಡಸಂಟ್ ಟೇಕ್ ಕಾಫಿ. 4 ಟೆನ್ಸಲ್ಲೂ ಬರೆಯಕ್ ಬರ್ಬೇಕು ನಿಮ್. ಆಯ್ತಾ? ಇದು ಯಾವ ಟೆನ್ಸಿನ ಫಾರ್ಮುಲಾ? ಇದು ಸಿಂಪಲ್ ಪ್ರೆಸೆಂಟ್. 1 ಸೆಕೆಂಡ್. ಈಗ ನಾನು ಪ್ರೆಸೆಂಟ್ ಕಂಟಿನ್ಯೂಸ್ಗೆ ಇದೇ ವರ್ಬ್ ತಗೊಳ್ಳೋಣ. ಯಾವುದು? ಟೇಕ್ ತಗೊಳ್ಳೋಣ. ಒಂದು 10 ವರ್ಬ್ಗಳು ತಗೊಂಡು ಪ್ರಾಕ್ಟೀಸ್ ಮಾಡ್ಬೇಕು ನಾವು ಕರೆಕ್ಟಾಗಿ. ನಾವೊಂದು 3-4 ಬರ್ಸ್ತೀನಿ, ನೀವೊಂದು 3-4 ಬರೆದ್ರೆ ಇದಾಗ್ತದೆ. ನೋಡಿ, ಇದು ಯಾವ್ದಿದು? ಇದರಲ್ಲಿ ಸಬ್ಜೆಕ್ಟ್ ಪಕ್ಕದಲ್ಲಿ ಇವುಗಳನ್ನ ಯೂಸ್ ಮಾಡ್ತಾರೆ. ಯಾವುದು? ಈಸ್, ಆಮ್, ಆರ್. ಇದರ ಪಕ್ಕದಲ್ಲಿ ವರ್ಬಿಗೆ ING ಸೇರಿಸ್ತಾರೆ. ಆಮೇಲೆ ಏನ್ ಬರುತ್ತೆ? ಇದಕ್ಕೆ 3 ಕ್ವಶನ್ ಟ್ಯಾಗ್ಗಳು ಬರ್ತವೆ. ಒಂದು ಗ್ಯಾರಂಟಿ ಬರ್ತದೆ. ಐ ಇದ್ರೆ ಆರಂಟ್ ಐ ಅಂತ ಕರಿಬೇಕು. ಏನಂತ ಕರಿಬೇಕು? ಐಗೆ ಆರಂಟ್ ಐ. ಇದು ಸ್ಪೆಷಲ್, ಇದು ಇಂಪಾರ್ಟೆಂಟ್, ಇದು ಎಕ್ಸಾಮಿಗೆ. ಐ ಆಮ್ ರೈಟಿಂಗ್ ದ ರಿಪೋರ್ಟ್ ಅಂತ ಕೊಡ್ತಾನೆ ಎಕ್ಸಾಮ್ನಾಗ. ಕ್ವಶನ್ ಟ್ಯಾಗ್ ಯಾವುದು? ಇನ್ನೊಂದ್ಸರಿ ಹೇಳಿ. ಇದು ಸ್ವಲ್ಪ ಡೇಂಜರ್ ಇದು. ಆಮೇಲೆ ಇಲ್ಲಿ ನೋಡಿ,
isn't ಯಾರ್ಯಾರಿಗೆ he she ಮತ್ತು it. ಆಮೇಲೆ ಇನ್ನೊಂದು aren't ಯಾರ್ಯಾರಿಗೆ they you ಮತ್ತು we ಇವರಿಗೆ ಏನಾಗುತ್ತೆ ಕ್ವಶನ್ ಟ್ಯಾಗು aren't ಆಗುತ್ತೆ. ಆಯ್ತಾ? ಮೊದಲು ಇವನ್ನ ಎರಡನ್ನೇ ಬರ್ಕೊಳ್ಳೋಣ, ಇದು ಆಮೇಲೆ ತಗೊಳ್ಳೋಣ, ಬೋರ್ಡ್ ಸಾಲೋದಿಲ್ಲ ನಮಗೆ. ಆಯ್ತಾ? ಮೊದಲು ಇವೆರಡು ಕ್ಲಿಯರ್ ಮಾಡ್ಕೊಂಡ್ಬಿಡೋದು. ಒಟ್ಟು RCB ಮುಟ್ಸಿದಿರಲ್ಲಪ್ಪ ಕ್ವಾಲಿಫೈಗೆ, ನಾವೇನು ಅನ್ಕೊಂಡಿದ್ವಿ ಅದಕ್ಕೆ ಇವ್ರು ಗೆಲ್ಲು ಮಠ ಕ್ಲಾಸ ತಗೊಂಡಿಲ್ಲ 3 ದಿವಸ. ಗೊತ್ತೇನು ನಿಮ್ಗೆ? ಬೆಂಗಳೂರು ಹೋಗೋ ಇದ್ದೇನ, ಆ ಟಿಕೆಟ್ ಸಿಕ್ಕಿಲ್ಲ ಅಲ್ಲಿ. ನೋಡಿದ್ರು ನಿನ್ನೆ ಇದ್ರಾಗ ರಾತ್ರಿ 2:30 ಮಟ ಟ್ರಾಫಿಕ್ ಜಾಮ್ ಬೆಂಗಳೂರಿನಾಗ. ಗೆದ್ದಿದ್ದಿನ ನಾ ಹೇಳಿದ ಸತ್ಯ ಆತಲ್ಲ. ಈಗ RCB ಫೈನಲ್ ಗೆಲ್ಬೇಕು, ಅದು ನೀವು ಹೇಳಿ ಗೆಲ್ಲಿಸ್ಬೇಕೀಗ. ನಾ ಇಲ್ಲಿ ಮಠ ತಂದಿನವ್ರಿಗೆ ಬೇಸ್ ಹೌದಾ? ತಡ್ರಿ, ಓಕೆ. ಈಗ ನೋಡ್ರಪ್ಪ, ನೆಗೆಟಿವ್ ಬರೀ ಅಂತೇಳ್ರಿ. ಈಗ ಹೇಳ್ರಿ, ಸಬ್ಜೆಕ್ಟ್ ಇರ್ತದ, ಇದಕ್ಕ ತಡೀರಿ ಬಾಯ್ಸ್, NT ಸೇರ್ಸಿರಿ ಏನಾಗ್ತದ? isn't. ಇದಕ್ಕ NT ಸೇರಿಸಬಾರ್ದು, ಬಿಡಿಸೇ ಬರಿಬೇಕದು. ಆಮ್ ನಾಟ್ ಅಂತ ಬರಿಬೇಕು. ಇಲ್ಲ ಸರ್ ನನಗೂ ಶಾರ್ಟ್ಕಟ್ ಬೇಕು ಅನ್ನೋರು ಆಮ್ ನಾಟಿಗೆ AINT ಅಂತ ಬರ್ಕೋಬೇಕು ಸೈಡಿಗೆ. ಏನಾಗುತ್ತದು? ಏಂಟ್ ಅಂತ ಬರಬೇಕು. ಯಾವುದಕ್ಕೆ? ಆಮ್ ನಾಟ್. ಆದ್ರೆ ಎಕ್ಸಾಮ್ನಾಗ ಆ ಟೈಪ್ ಕೊಟ್ಟರು ಅರ್ಥ ಏನು? ಇದರ ಪಕ್ಕದಲ್ಲಿ ಆರೆಂಟ್, ಇದರ ಪಕ್ಕದಲ್ಲಿ V1 ING ಮತ್ತು ಆಬ್ಜೆಕ್ಟ್. ಇದಕ್ಕೂ 3 ಕ್ವಶನ್ ಟ್ಯಾಗ್ ಬರ್ತಾವ. ಇಲ್ಲಿ ಏನ್ ಬರ್ದಿರಿ? ಆದ್ರೆ ನೆಗೆಟಿವ್ನಾಗ R ಬರಂಗಿಲ್ಲ, MI ಬರ್ತದೆ. ಇದು ಡೇಂಜರ್ ಐತಿ, ಎಕ್ಸಾಮ್ನಾಗ ಬರ್ಬೋದು. ಇದು ಪಾಸಿಟಿವ್ನಾಗ ಏನದ? ಆರೆಂಟ್. ನೆಗೆಟಿವ್ನಾಗ ಮತ್ತು ಉಳಿದವು NT ತೆಗಿರಲ್ಲ. NT ತೆಗರ್ ಏನು ಉಳಿತಿಲ್ಲಿ? ಈಸ್. ಯಾರ್ಯಾರಿಗೆ? he she ಮತ್ತು ಇಟ್. ಈ ಕಡೆ NT ತೆಗಿರಲ್ಲ ಇವರಿಗೆ. ಆರು ಯಾರ್ಯಾರಿಗೆ? ದೇ ಯು ವಿ. ದೇ ಯು ಮತ್ತು ವಿ. ತಡೀರಿ, ಮೊದಲು ಇಷ್ಟೇ ಪ್ರಾಕ್ಟೀಸ್ ಮಾಡುದು. ಒಂದು ಸಿಂಪಲ್ ಪ್ರೆಸೆಂಟ್, ಇನ್ನೊಂದು ಯಾವುದು? ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಬರ್ಕೊಳ್ಳಿ. ಇದು ಕನ್ನಡದಲ್ಲಿ ಹೆಸರು ಬರ್ಕೋಬೇಕು ಕ್ಲೀನ್ ಆಗಿ. ಯಾವುದು? ಸಿಂಪಲ್ ಪ್ರೆಸೆಂಟ್. ಸ್ಟ್ರಕ್ಚರ್ ಹಾಕೊಳ್ಳಿ, ವಿತ್ ಕ್ವಶನ್ ಟ್ಯಾಗ್ ಹಾಕೊಳ್ಳಿ. ಎರಡೆರಡೆ ಕಲೀರಿ, ಎಲ್ಲ ಒಟ್ಟಿಗೆ ಕಲಿಯೋದು ಬೇಡ, ಎರಡೆರಡೆ ಕಲಿಯೋಣ. ಬರ್ಕೊಳ್ಳಿ, ಹೆಡಿಂಗ್ ಹಾಕೊಳ್ಳಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಬರ್ಕೊಳ್ಳಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈ ಸಿಂಪಲ್ ಪ್ರೆಸೆಂಟ್ ನಾಗ ಒಂದು 50 ವಾಕ್ಯಗಳು ನೀವು ಮನ್ಯಾಗ ಪ್ರಾಕ್ಟೀಸ್ ಮಾಡ್ಬೇಕು. 50 ಕ್ರಿಯಾಪದಗಳು ಇಟ್ಕೋಬೇಕು. ನಿಮ್ಮ ಪ್ರಯತ್ನ ಬಹಳ ಇಂಪಾರ್ಟೆಂಟ್ ಐತಿ. ಈಗ ರೂಢಿ ಮಾಡ್ಕೊಂಡು ಹೋಗ್ರಿ. ಇದ್ರಾಗ ಮತ್ ಕಲಿಸ್ತೀರಿ, 4 ಮಂದಿ ಕುಂದಿರ್ಸಿ ನೀವು ಕಲಿಯೋದಿರ್ಲಿ. ಆಯ್ತಾ? ಫಸ್ಟ್ ಏನ್ ಬರ್ಕೊಂಡ್ರಿ? ಸಿಂಪಲ್ ಪ್ರೆಸೆಂಟ್. ಹೆಂಗ್ ಬರೀತೀರಾ? ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಹೆಂಗ್ ಬರುತ್ತದೋ? ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಸಿಂಪಲ್ ಪ್ರೆಸೆಂಟಿಗೆ ಕನ್ನಡದಲ್ಲಿ ಬರ್ಕೊಳ್ಳಿ, ಸಾಮಾನ್ಯ ಅಥವಾ ಸರಳ. ಸಾಮಾನ್ಯ ಅಥವಾ ಸರಳ ವರ್ತಮಾನ ಕಾಲ ಅಂತ ಬರ್ಕೊಳ್ಳಿ. ಸಾಮಾನ್ಯ ಅಥವಾ ಸರಳ ವರ್ತಮಾನ ಕಾಲ ಅಂತ ಬರ್ಕೊಳ್ಳಿ. ಸಾಮಾನ್ಯ ಅಥವಾ ಸರಳ ವರ್ತಮಾನ ಕಾಲ ಯಾವುದು? ಸಿಂಪಲ್ ಪ್ರೆಸೆಂಟ್.
ನೆಕ್ಸ್ಟ್ ಏನ್ ಕಾಣಿಸ್ತದೆ ಅಲ್ಲಿ? ಸಿಂಪಲ್ ಪ್ರೆಸೆಂಟ್ ಬರ್ಕೊಂಡ್ರ ಅದ್ ಬರ್ಕೊಳ್ಳಿ, ವಿತ್ ಕ್ವಶನ್ ಟ್ಯಾಗ್ ಬರ್ಕೊಳ್ಳಿ. ಇವೆರಡು ರೆಡ್ಡಿಂಗ್ ಕಲ್ ಮಾರ್ಕ್ ಮಾಡ್ಕೋಬೇಕು. ಎಕ್ಸಾಮ್ನಾಗ ಬಂದವು ಬಹಳ ಸಲ ಮತ್ ಬರ್ತಾವು. ಒಂದು 10 ಕ್ರಿಯಾಪದಗಳು ಯಾವುದು ಡೈಲಿ ಯೂಸ್ ಆಗ್ತವೆ ಅವನ್ನ ಹೇಳಿ. 10 ಹೇಳಿ, 10 ವರ್ಬ್ಗಳು, ಒಬ್ಬೊಬ್ರು ಒಂದೊಂದು ಹೇಳಿ. ತಡ್ರಿ ಬರ್ಕೊಳಕತ್ತಾರೆ, ಎಲ್ರದ್ದು ಏಕಾಗ್ರತೆ ಅಲ್ಲಿದೆ, ಕೇಳಕ್ ಯಾರೂ ರೆಡಿ ಇಲ್ಲ. ಆದ್ರೆ ಏನೋ ಹೇಳ್ರಪ್ಪ ನೀವು, ನಮ್ಮ RCB ಬಂತಲ್ಲ, ಮುಗೀತ್, ಡನ್, ಫೈನಲ್ ಗೆದ್ದಂಗ ನಾವು. ನಮ್ಮ ಫ್ರೆಂಡಿಗೆ ಹೇಳಿದೆ, ಕ್ವಾಲಿಫೈ ಆದ್ವೋ ಇಲ್ವೋ, ಗೆದ್ದಂಗ ಫೈನಲ್ ಅಂದನ. CSK ಹೋತಲ್ಲ, ಈಗ ಟೆನ್ಷನ್ ಇಲ್ಲ, ಈಗ ಹೌದಲ್ರಿ? ಅದು ಭಾರಿ ಡೇಂಜರ್ ಟೀಮ್ ಅದು. RRಗೂ ಹೊಡಿತಾರೆ, KKRಗೂ ಹೊಡಿತಾರೆ, ಮತ್ತಾರಪ್ಪ ಇನ್ನೊಬ್ರು SRHಗೂ ಹೊಡಿತಾರೆ. ಆ CSK ಒಂದ ಸ್ವಲ್ಪ ಡೇಂಜರ್ ಟೀಮ್ ಅದು. ದಟ್ ಇಸ್ ಟ್ರೂ. ಈಗ ಒಂದು ವರ್ಬ ಒಂದಲ್ಲ, ಒಂದು 10 ಹೇಳ್ರಿ, ನಿಮ್ಗೆ ಯಾವ್ದು ಬೇಕು. ಮೊದಲ ಹಾಜರಾಗೋದಕ್ಕೆ ಏನಂತಾರೆ? ಅಟೆಂಡ್. ಒಂದ್ ಕಡೆ ವರ್ಬ್ಗಳು ಬರ್ಕೊಳ್ಳಿ, ಕೆಳಗೆ ಬರ್ಕೊಳ್ಳಿ. ಈ ವರ್ಬ್ಗಳು ತಗೊಂಡು ಸೆಂಟೆನ್ಸ್ ಮಾಡೋಣ ನಾವು. ಅಟೆಂಡ್, ಅಟೆಂಡ್ ಬರೀರಮ್ಮ. ಅಟೆಂಡ್, ಅಟೆಂಡ್ ಅಂದ್ರೆ ಅರ್ಥ ಮಾಡಿಕೊ, ಇದು ಹಾಜರಾಗೋದು. ಅರ್ಥ ಮಾಡಿಕೊಳ್ಳೋದಕ್ಕೆ ಏನಂತಾರೆ? ಬರ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್. ಮಹಿಳೆಯರೇ, ಗೌರವಿಸೋದು ಬರೀರಿ, ರೆಸ್ಪೆಕ್ಟ್, ರೆಸ್ಪೆಕ್ಟ್, ರೆಸ್ಪೆಕ್ಟ್. ವೀಕ್ಷಿಸೋದು ING ಬೇಡ, ವಾಚ್, ವಾಚ್, ವಾಚ್.
ವಿಶ್ಲೇಷಿಸುವುದು. ವೆರಿ ಗುಡ್. ಎಕ್ಸ್ಪ್ಲೇನ್. EXPLAIN ಎಕ್ಸ್ಪ್ಲೇನ್. ಸರಿಪಡಿಸೋದು. ಷನ್ ಬೇಡ. ಕರೆಕ್ಟ್. CORRECT ಕರೆಕ್ಟ್. ನಿರ್ಲಕ್ಷಿಸುವುದು. ಅವಾಯ್ಡ್ ಅಂದ್ರೆ ಇದು ಮಾಡೋದು, ಯಾವುದು, ತಿರಸ್ಕರಿಸೋದು. ಅಲ್ಲಪ್ಪ, ನಾನು ನಿರ್ಲಕ್ಷಿಸೋದು ಒಂದೇ. ನೆಗ್ಲೆಕ್ಟೇ ಕರೆಕ್ಟ್. ಇಗ್ನೋರು ಕರೆಕ್ಟ್ ಆಗ್ತದ, ಅದು ಕರೆಕ್ಟ್. ನೆಗ್ಲೆಕ್ಟ್. ಆಮ್ಯಾಗ ಕೇಳುವುದು. ಅಲ್ಲ, ಕೇಳೋದು, ಕಿವಿ ಕೊಟ್ಟು ಕೇಳೋದು ಲಿಸನ್. ಹಾಗೆ ಬಾಯಿ ಬಿಟ್ಟು ಕೇಳೋದು. ING ಅಲ್ಲ, ಬರೀ ಆಸ್ಕ್. ASK ಆಸ್ಕ್. ಹಾಡುವುದು. ಸಿಂಗ್. ಕ್ಷಮಿಸುವುದು. ಬರೀ ಫಾರ್ಗಿವ್. ತೆಗೆದುಕೊಳ್ಳುವುದು. ಟೇಕ್. ತೆಗೆದುಕೊಳ್ಳೋದು, ತಿನ್ನೋದು, ಎರಡಕ್ಕೂ ಡಿಫ್ರೆನ್ಸ್ ಏನಿದೆ? ಐ ಟೇಕ್ ಬ್ರೇಕ್ಫಾಸ್ಟ್ ಅಂತೀರೋ, ಐ ಈಟ್ ಬ್ರೇಕ್ಫಾಸ್ಟ್ ಅಂತೀರಿ? ರಾಂಗ್. ಈಟ್ ಅಂದ್ರೆ ಏನು ಮ್ಯಾನರ್ಸ್ ಇಲ್ದಂಗ್ ತಿನ್ನೋದು. ಗಪ್ಪ 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 ಗಪ್ಪ. ಮನಿಗ್ ಬಂದವ್ರಗ ಬಾಳೆಹಣ್ಣು ಮತ್ತು ಬಿಸ್ಕಿಟ್, ಚಾ ಇಟ್ಟು ನೀವು ತಗೋರಿ ಅಂತೀರೋ ಕನ್ನಡದಾಗ, ತಿಂದ ಸಾಯ್ರಿ ಅಂತೀರಿ. ಹೆಂಗಂತೀರಿ ನೀವು? ತಿನ್ನಕ ಹುಟ್ಟಿರಿ ನೀವು, ತಿಂದ ಸಾಯ್ರಿ. ಖಾಲಿ ಪ್ಲೇಟ್ ಇಟ್ಟು ಹಾಳು ಮಾಡಿ ಹೋಗ್ರಿ ಅಂತಿರೋ, ತಗೋರಿ ಅಂತೀರ? ನಮ್ಗೆ ಇಲ್ಲಂದ್ರು ಬಂದವ್ರಗ ತಿನ್ನಿಸ್ಬೇಕು. ಅದಕ್ಕೆ ಹೇಳ್ತಾರ ಹ್ಯೂಮ್ಯಾನಿಟಿ ಅಂತಾರ. ಒಳಗೆ ನಾವು ಇಟ್ಕೊಂಡು ಅವ್ರಿಗೆ ಇಟ್ಟಿಟ ಕೊಡೋದಲ್ಲ, ಅವ್ರಿಗೆ ತಿನ್ನಿಸ್ಬೇಕು. ತಿಂದು ಖುಷಿಯಾಗಿ ಹೋಗ್ಬೇಕು ಜನ ಬಂದವ್ರು. ಇದಕ್ಕೆ ಮನುಷ್ಯತ್ವ ಅಂತ. ತಗೊಳ್ಳಿ ಅಂದ್ರೆ ಡೀಸೆಂಟ್ ಆಗಿ ತಗೊಳ್ಳೋದು. ಒಂದೊಂದು ಪೀಸ್ ತಗೊಂಡು ತಿನ್ನೋದಕ್ಕೆ ಟೇಕ್ ಅಂತಾರೆ. ಈಟ್ ಅಂದ್ರೆ ಸಣ್ಣ ಮಕ್ಕಳು ಟೇಕ್ ಅಲ್ಲ, ಅವ್ರದ್ದು ಈಟ್. ಯಾಕೆ? ರೂಲ್ಸ್ ಇರಂಗಿಲ್ಲ ಅವ್ರದ್ದು. ಮಕ್ಕಳಿಗೇನು ರೂಲ್ಸ್ ಇರ್ತಾವ? ಏನೋ ತಿನ್ನಕ್ ಕೊಟ್ರೆ ಎಲ್ಲ ಕಡೆ ಚೆಲ್ಕೊಂಡು ಬಾಯಾಗ ತುಂಬ್ಕೊಂಡು ಎಲ್ಲ ಕಡೆ ಒರೆಸ್ಕೊಂಡಿರ್ತಾರ. ಈಗ ನೀವೇನ್ ಬರ್ಕೊಂಡ್ರಿ? ಎಷ್ಟದು ವರ್ಬ್ಗಳು? 10 ಅದು 11 ಆತ. ಇನ್ನೊಂದು ಬರೀ 12 ಮಾಡೋಣ, ಡಜನ್. ಎತ್ತಳ್ರಿ, ಅಷ್ಟ ಮಾಡೋ ಮಟ ಅಂದ್ರೆ ರಗಡಕ್ಕಾವ. ನಾ 2 3 ಮಾಡ್ಸವ, ನೀವು ಉಳ್ದಿದ್ ಮಾಡ್ಕೊಂಡ್ ಬರ್ಬೇಕು. ವರ್ಕ್ ಚಾಲು ಹಾಕಿದ್ ಮನ್ಯಾಗಿನ್ರಿ ಇವತ್ತು. ಆಯ್ತಾ? ಬರ್ಕೊಳ್ಳಿ. ಇನ್ನೊಂದು ತಗೊಳ್ರಪ್ಪ. ಯಾವುದು? ಎಸ್. ಬೆಂಬಲಿಸೋದಕ್ಕೆ ಏನಂತಾರೆ? ಉತ್ತೇಜಿಸು. ಅದು ಬರೀ ಎನ್ಕರೇಜ್. ENCOURAGE ಎನ್ಕರೇಜ್. ಆಯ್ತಾ? ಇರ್ಲಿ ತಡೀರಿ, ಇಷ್ಟು ಮೊದಲು. ಈಗಪ್ಪ ಫಸ್ಟ್ ಯಾವ್ದಿದೆ ವರ್ಬಲ್ಲಿ? ಅದು ಅಟೆಂಡ್ ಇಲ್ಲಿ ಹಾಕೋಬೇಕು. ಆಯ್ತಾ? ಇಲ್ಲಿ ಏನಕ್ಕಿತ್ತದ? ಇಲ್ಲಿ ವೆರಿ ಗುಡ್. ಬರ್ದ್ರ? ಈಗ ಸಬ್ಜೆಕ್ಟ್ ಯಾವ್ದು ಬೇಕಿದ್ರಾಗ ಇದು ತಗೊಳ್ಳೋಣ. ಮೊದಲು ಪ್ರತಿ ಒಂದ್ರ ಮ್ಯಾಗ ಒಂದೊಂದು ಬರೆಯೋಣ. ಆಯ್ತಾ? ಬರೀರಿ.
ಹಿ ಶಿ ಇಟ್ಟಿದ್ದಾಗ ಅಟೆಂಡ್ ಏನಾಕೈತಿ, ಅಟೆಂಡ್ಸ್ ಆಕೈತಿ. ಕನ್ನಡದಾಗ ಬರ್ಕೊಳ್ಳಿ ಒಂದ್ ಕಡೆ. ಒಂದು ವೇಳೆ, ಒಂದು ವೇಳೆ, ಒಂದು ವೇಳೆ ಸರಳ ವರ್ತಮಾನ ಕಾಲದ, ಸರಳ ವರ್ತಮಾನ ಕಾಲದ ವಾಕ್ಯದಲ್ಲಿ, ವಾಕ್ಯವು, ಸರಳ ವರ್ತಮಾನ ಕಾಲದ ವಾಕ್ಯವು ಹಿ ಶಿ ಅಥವಾ ಹಿ ಶಿ ಅಥವಾ ಐ ಟಿ ಇಟ್ಟಿಂದ, ಹಿ ಶಿ ಅಥವಾ ಇಟ್ಟಿಂದ ಪ್ರಾರಂಭವಾದರೆ, ಹಿ ಶಿ ಇಟ್ಟಿಂದ ಪ್ರಾರಂಭವಾದರೆ ಕ್ರಿಯಾಪದವು, ಕ್ರಿಯಾಪದವು ಎಸ್ ಅಥವಾ ಕ್ರಿಯಾಪದವು ಎಸ್ ಅಥವಾ ಇಎಸ್ ಪ್ರತ್ಯವನ್ನು, ಎಸ್ ಅಥವಾ ಇಎಸ್ ಪ್ರತ್ಯವನ್ನು ಹೊಂದಿರಬೇಕು. ಎಸ್ ಅಥವಾ ಇಎಸ್ ಪ್ರತ್ಯವನ್ನು ಹೊಂದಿರಬೇಕು. ಯಾವಾಗ, ಯಾವಾಗ ಹಿ ಶಿ ಇಟ್ಟಿದ್ರೆ. ನೆಗೆಟಿವ್ನಾಗ ಬರಂಗಿಲ್ಲ ಎಸ್ ಇ ಎಸ್. ಕೆಳಗೆ ಬರ್ಕೊಳ್ಳಿ. ನಕಾರಾತ್ಮಕ ವಾಕ್ಯಗಳಲ್ಲಿ, ನಕಾರಾತ್ಮಕ ವಾಕ್ಯಗಳಲ್ಲಿ ಎಸ್ ಅಥವಾ ಎಸ್ ಅಥವಾ ಇಎಸ್ ಪ್ರತ್ಯವನ್ನು, ಎಸ್ ಅಥವಾ ಇಎಸ್ ಪ್ರತ್ಯವನ್ನು ಉಪಯೋಗಿಸಬಾರದು. ಎಸ್ ಅಥವಾ ಇಎಸ್ ಬರುವುದಿಲ್ಲ ಎಲ್ಲಿ, ಎಲ್ರಮ್ಮ ನೆಗೆಟಿವ್. ಈಗ ನಾಳೆ ನಿಮ್ಮ ಎಕ್ಸಾಮ್ನಾಗ ಶಿ ಡಸಂಟ್ ಡ್ಯಾಶ್ ಕಾಫಿ ಅಂತ ಕೊಟ್ಟ, ಟೇಕು ಕೊಡ್ತಾನ, ಟೇಕ್ಸ್ ಕೊಡ್ತಾನ. ನೀವೇನ್ ಮಾಡ್ಬೇಕಾಗ? ಟೇಕ್ಸ್ ಬರುವುದಿಲ್ಲ. ಡಸಂಟ್ ನಕಾರಾತ್ಮಕ ವಾಕ್ಯ, ಅದು ಟೇಕ್ ಅನ್ಬೇಕು. ಹಿ ಡ್ಯಾಶ್ ಐಸ್ ಕ್ರೀಮ್ ಅಂತ ಕೊಟ್ಟ, ಎಂಜಾಯ್ನು ಕೊಡ್ತಾನ, ಎಂಜಾಯ್ಸು ಕೊಡ್ತಾನೆ. ನಿಮ್ಮ ಆನ್ಸರ್ ಯಾವುದು? ಹುಷಾರಾಗಿರ್ಬೇಕಲ್ಲಿ. ಆಯ್ತಾ? ಬರ್ಕೊಂಡ್ರೆ ಅದನ್ನ. ಇದು ಟೆನ್ಷನ್ ಇಲ್ಲ. ಒಂದು ಸೆಂಟೆನ್ಸ್ ತಗೊಂಡು 4 ಟೈಪ್ ಬರೀಬೇಕೀಗ ನೀವು. ಒಂದು ಸೆಂಟೆನ್ಸ್ 4 ಟೈಪ್ ಕ್ವಶನ್ ಟ್ಯಾಗ್ ಬರೀಬೇಕಲ್ಲಿ. ತಡಿ, ಹೆಂಗ್ ಬರೀಬೇಕು ಹೇಳ್ತೀನಿ. ಮೊದಲನೇದು ಯಾವುದು? ಅಟೆಂಡ್ ಅಂತಿದ್ಯಮ್ಮ, ಅಟೆಂಡ್. ತಡೀರಿ, ಹಿಂಗ್ ಬರೀರಿ. ಎಕ್ಸಾಂಪಲ್ ನಂಬರ್ 1, ಹಿ ಅಟೆಂಡ್ಸ್ ದ ಕ್ಲಾಸ್ ಅಂತ ಕೊಟ್ಟ. ಹಿ ಅಟೆಂಡ್ಸ್ ದ ಕ್ಲಾಸ್ ಅಂತ ಕೊಟ್ಟು ಕ್ವಶನ್ ಟ್ಯಾಗ್ ಏನು ಅಂತ ಕೇಳ್ತಾನೆ. ಅದಕ್ಕೆ ಆನ್ಸರ್ ಯಾವುದು? ಇಲ್ಲಿ ಬರ್ಕೋಬೇಕು ಸೈಡಿಗೆ. ಡಸಂಟ್ ಇಲ್ಲಿ ಏನಿದೆ ಅದೇ ಇಲ್ಲಿ ಬರಿಬೇಕು. ಸ್ಮಾಲ್ ಹಿ, ಡಸಂಟ್ ಹಿ. ನೆಗೆಟಿವ್ ಹೇಳ್ರಿ, ನೆಗೆಟಿವ್ ಹೇಳ್ರಿ. ಹಿ ಡೋಂಟ್, ಡಸಂಟ್. ಹಿ ಪಕ್ಕದಲ್ಲಿ ಏನ್ ಕಾಣಕತ್ತೈತಿ ಇಲ್ಲಿ? ಹಿ ಡಸಂಟ್ ಅಟೆಂಡ್ಸ್ ಅನ್ಬಾರ್ದು, ಅಟೆಂಡ್ ದ ಕ್ಲಾಸ್ ಅಂತ ಕೊಟ್ಟನಪ್ಪ ಎಕ್ಸಾಮ್ನಾಗ. ಇದಕ್ಕೆ ಕ್ವಶನ್ ಟ್ಯಾಗ್ ಏನು ಅಂತ ಹೇಳಿ ಬ್ಲಾಂಕ್ ಕೊಡ್ತಾನೆ. ನೀವೇನು ಅನ್ಬೇಕು ಅವಾಗ? ಡಸ್ ಹಿ. ಶಿ ಅನ್ಬೇಡ್ರಿ. ಹೀಗ ಶಿ ಮಾಡಿದಿರಿ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಡಸ್ ಹಿ ಬರ್ಕೊಳ್ಳಿ. ನೆಕ್ಸ್ಟ್ ಒನ್ ಬರ್ಕೊಂಡ್ರ ಅದನ್ನ ಬರೀರಿ. ಹಿ ಅಟೆಂಡ್ಸ್ ದ ಕ್ಲಾಸ್. He doesn't attend the class. Next one. ಈಗ ಅಟೆಂಡ್ ಅನ್ಬಾರ್ದು. ಈಗ ಕಂಟಿನ್ಯೂಸ್ ಅಲ್ಲಿ ಕಂಟಿನ್ಯೂಸ್ ಅಲ್ಲಿ ಅನ್ಬೇಕು ನೀವು, ಅಟೆಂಡಿಂಗ್ ಅನ್ಬೇಕು.
ಇದು ಬರ್ಕೊಳಕತ್ತೀರಿ ನೀವು ಬರೀರಿ. ಇದ್ರ ಕೆಳಗ ಈ ಟೆನ್ಸ್ನಾಗ ಬರೀರಿ. ಇಲ್ಲಿ ಹಿ ಅನ್ರಿ, ಇಲ್ಲಿ ಈಸ್ ಬರ್ತದ, ಅಟೆಂಡಿಂಗ್ ದ ಕ್ಲಾಸ್ ಅಂತ ಬರೀರಿ. ಬರೀರಮ್ಮ. ಹಿ ಈಸ್ attending the class. He is attending the class. Question tag correct ಆಗಿ ಹೇಳ್ರಿ. Isn't he? Isn't he? ಆಮೇಲೆ he isn't attending. He isn't attending the class. He isn't attending the class. ಇದಕ್ಕೆ ಕ್ವಶನ್ ಟ್ಯಾಗ್ ಏನು ಗೊತ್ತಾ? ಈಸ್ ಹಿ ಆಗ್ತದ. ನೆಕ್ಸ್ಟ್ ವರ್ಬ್ ಯಾವ್ದಿತ್ತು? ಅಂಡರ್ಸ್ಟ್ಯಾಂಡ್ ಶೀಗ ಮ್ಯಾಚ್ ಮಾಡ್ರಿ. ಬರ್ಕೊಡಿ. ಶಿ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ಸ್. ಬರ್ಕೊಡಿ. ಶಿ ಅಂಡರ್ಸ್ಟ್ಯಾಂಡ್ಸ್. She understands the topic. She understands the topic. Dear friends, question tag ಹೇಳಿ. Doesn't she ಅಂತ ಬರ್ಕೊಡಿ. Doesn't she ಅಂತ ಬರ್ಕೊಡಿ. ಡಸಂಟ್ ಶಿ ಅಂತ ಬರ್ಕೊಡಿ. ಒಂದು 4 ನಾನು ಬರೆಸ್ತೀನಿ, 40 ನೀವು ಬರೆಯಕ್ ಟ್ರೈ ಮಾಡ್ಬೇಕು. ಆವಾಗ ರಿಯಲ್ ಲರ್ನಿಂಗ್ ಚಾಲು ಆಕೈತಿ, ಮಜಾ ಬರ್ತದೆ. ನಿಮ್ ಬರೀತಿರ್ತಾನೆ. ಏನಂತ ಬರ್ಕೊಂಡ್ರಿ ನೀವು? ಅಲ್ಲ, ಈಗ ಬರ್ದಿದ್ದು ಯಾವುದು? ಶಿ ಡಸಂಟ್ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ಸ್ ಬರ್ಕೊಳ್ಳಿ. ಶಿ ಡಸಂಟ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಇದಕ್ಕೆ ಕ್ವಶನ್ ಟ್ಯಾಗ್ ಯಾವ್ದು ಗೊತ್ತಾ? ಡಸ್ ಶಿ ಅಂತ ಬರ್ಕೊಳ್ಳಿ. ಡಸ್ ಶಿ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಒನ್, ಶಿ ಈಸ್ understanding. She is understanding the topic ಅಂತ ಬರ್ಕೊಡಿ. She is understanding the topic ಅಂತ ಬರ್ಕೊಡಿ. ಇದಕ್ಕೆ ಕ್ವಶನ್ ಟ್ಯಾಗ್ ಯಾವುದು? ಬರ್ಕೊಳಿ. Isn't she? Isn't she? She isn't. She isn't understanding. She isn't understanding the topic. ಇದಕ್ಕೆ ಆನ್ಸರ್ ಹೇಳಿ ಸ್ನೇಹಿತರೆ. ಈಸ್ ಶಿ. ಇಸಿ ಅನ್ಬಾರ್ದು. ಈಸು ಶಿವ ಶಿ ಹಚ್ಬೇಕು. ಅದಕ್ಕೆ ಈಸ್ ಶಿ ನಿಂದಿರ್ಬೇಕು ಒಂದ್ ಸೆಕೆಂಡ್. ಓಕೆ, ಈಸ್ ಶಿ ಆಯ್ತಾ. ಈಗ ನೆಕ್ಸ್ಟ್ ವರ್ಬ್ ನೀವೇ ಮಾಡ್ತೀರಿ. 2 ನೆಕ್ಸ್ಟ್ ವರ್ಬ್ ಯಾವ್ದ್ರಿ? ಅದು ಇವ್ರಿಗೆ ಮ್ಯಾಚ್ ಮಾಡೋಣ. ಐಗ್. ಯಾಕಂದ್ರೆ ಇಟ್ ರೆಸ್ಪೆಕ್ಟ್ ಮಾಡೋದಿಲ್ಲ. ಇಟ್ ಅಂದ್ರೇನು? ನಿರ್ಜೀವಿ ಅಥವಾ ಪ್ರಾಣಿ. ಯಾವ ಪ್ರಾಣಿ ಯಾರಿಗೆ ಗೌರವ ಕೊಡ್ತೈತೆ ಹೇಳ್ರಿ ನೋಡು? ಬೆಕ್ಕ. ಏನ್ ಬೆಕ್ ನಿಂತು ಸೆಲ್ಡ್ ಹೊಡಿತಿದೆ? ನಾಯಿ ನಿಂತು ಹೊಡಿತಿದೆ?
ಇಲ್ಲಪ್ಪ, ನಾನ್ ಸಾಕಿದ್ದ ನಾಯಿ, ಸಾಕಿದ ನಾಯಿನೇ ಕಚ್ಚಿದ್ ನನಗೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಅನ್ನ ಹಾಕುನಂತ್ರಿ ಆ ಪ್ಲೇಟ ಹಿಂಗ್ ಸರ್ಸ್ಕೊಂಡು ಹೋದಾಗ ನನಗ ಕಚ್ಬಿಟ್ಟಿದ್. ಆ ಮಾಡಬಾರ್ದು, ತಪ್ಪದು. ಅದ್ರದ್ದು ಇನ್ನೊಂದು ಸ್ವಲ್ಪ ಹಾಕ್ತೀನಿ ಅಂತ ಹೇಳಿ ಅದಕ್ಕೆ ಹೇಳಕತ್ತೇನೆ, ಸ್ವಲ್ಪ ಕೊಡಿಲಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಅಂದ್ರಿ, ಗೊರ್ರಂತ ಕಚ್ಚ ಬಿಡುತ್ತೆ. ಮತ್ತೆ ಇಂಜೆಕ್ಷನ್ ತಗೊಂಬಂದು. ಅದಕ್ಕೆ ಇಟ್ಟು ಬೇಡ ರಜಾ. ಡೇ ಅವರು ಬೇರೆಯವರಿಗೆ ಗೌರವ ಕೊಡ್ತಾರ, ಇಂಗ್ಲಿಷ್ನಾಗ ಹೇಳ್ರಿ. ಅವರು ಬೇರೆಯವ್ರಿಗೆ ಗೌರವ ಕೊಡ್ತಾರ. ವೆರಿ ಗುಡ್. ದೇ ರೆಸ್ಪೆಕ್ಟ್, ಬರೀರಮ್ಮ, ದೇ ರೆಸ್ಪೆಕ್ಟ್ ಅದರ್ಸ್. ದೇ ರೆಸ್ಪೆಕ್ಟ್ ಅದರ್ಸ್. ದೇ ರೆಸ್ಪೆಕ್ಟ್ ಅದರ್ಸ್. ಅದಕ್ಕೆ ಕ್ವಶನ್ ಟ್ಯಾಗ್ ಏನು ಅಂದ್ರೆ ಇಲ್ಲೈತ್ ನೋಡ್ರಿ, ದೇ ಇಲ್ಲೈತದಲ್ಲ, ಡೋಂಟ್ ದೇ ಅಂತ ಹೇಳಿದ್ರು. ಈ ಚಾರ್ಟ್ ಹಾಕೋರು ನಿಮ್ಗೆ ಕನ್ಫ್ಯೂಸ್ ಆಗುದಿಲ್ಲ ಕ್ವಶನ್ ಟ್ಯಾಗ್ಗಳು. ಅದಕ್ಕೆ ಕ್ವಶನ್ ಟ್ಯಾಗ್ ಯಾವುದು ರಜಾ? ಡೋಂಟ್ ದೇ. ಡೋಂಟ್ ದೇ. ಅವರು ಬೇರೆಯವರಿಗೆ ರೆಸ್ಪೆಕ್ಟ್ ಮಾಡೋದಿಲ್ಲ ಹೇಳ್ರಿ. ಡಸಂಟ್ ಅನ್ಬೇಡ್ರವ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ದೇ ಪಕ್ಕದಲ್ಲಿ ಡಸಂಟ್ ಇಲ್ಲೈತಿ, ಡೋಂಟ್ ಇಲ್ಲೈತಿ. ಯಾವ್ದು ತಗೋಬೇಕು ನಾವು? ಬರ್ಕೊಳ್ಳಿ. ದೇ ಡೋಂಟ್ ರೆಸ್ಪೆಕ್ಟ್. ದೇ ಡೋಂಟ್ ರೆಸ್ಪೆಕ್ಟ್ ಅದರ್ಸ್. ದೇ ಡೋಂಟ್ ರೆಸ್ಪೆಕ್ಟ್ ಅದರ್ಸ್. ಕ್ವಶನ್ ಟ್ಯಾಗ್ ಹೇಳ್ಬಿಡ್ರಿ ಸಾಕು ನನಗೆ. ಡೂ ದೇ. ಹೌದಲ್ರಿ? ಡೂ ದೇ. ಈ ಟೆನ್ಸ್ನಾಗ ಹೇಳ್ರಿ. ರೈಟ್ ಬಾಯ್ಸ್. ದೇ ಆರ್ respecting others. They are respecting others. ಇದಕ್ಕೆ ಸರಿಯಾದ ಕ್ವಶನ್ ಟ್ಯಾಗ್ ಯಾವುದು? ವೆರಿ ಗುಡ್. ಏನ್ ಹೇಳಿ ನಿಮ್ ಬಗ್ಗೆ ನಾನು? ಆರಂಟ್ ದೇ. ಫ್ಯಾಂಟಾಸ್ಟಿಕ್. ಅವರು ಬೇರೆಯವರಿಗೆ ಗೌರವ ನೀಡ್ತಾ ಇಲ್ಲ. ದೇ ಆರಂಟ್ ರೆಸ್ಪೆಕ್ಟಿಂಗ್ ಅದರ್ಸ್. ಇದಕ್ಕೆ ಕ್ವಶನ್ ಟ್ಯಾಗ್ ಯಾವ್ದು ಗೊತ್ತಾ? ಆರ್ ದೇ. ಈಗ ನಾನು ಎಸ್ ಬರ್ಸ್ದಂಗ ಆಯ್ತು 4. ಒಂದು 12 ಅದಾವಲ್ಲ ಬರೆಯೋವು, ನಾನು 4 ಬರ್ಸೀನಿ. ಇನ್ನು 12ರಾಗ 4 ತೆಗೆದ್ರೆ ಎಷ್ಟು ಉಳಿದು? 8 ಉದಾಹರಣೆ ಕೊಡ್ತೀನಿ, ಮನ್ಯಾಗ ಮಾಡ್ಕೊಂಡ್ ಬರ್ಬೇಕು. ಒಂದು ಸೆಂಟೆನ್ಸ್ ಬರೀರಿ, 3 ಲೈನ್ ಬಿಡ್ರಿ, ನಾಳೆ ತುಂಬ್ಕೊಂಬರ್ರಿ. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್. ನಮ್ಮ ವಿರಾಟ್ 47 ಹೊಡೆದ ಮೊನ್ನೆ. ಹೆಂಗ ಹೊಡೆದ? ಸಿಕ್ಸರ್. ನಾವು ಆಡ್ತೀವಿ, ನೀವು ಆಡ್ತೀವಿ, ನಾವು ಸರಿ ಆಡೋದಿಲ್ಲ. ಯಾಕೆ? 0. ಕಾಲೇಜ್ನಾಗ ಒಂದ್ಸರಿ ನನಗೆ ಹೀರೋ ಮಾಡಿದ್ರು, ಹೇಳಿದ್ದೆ ನಿಮ್ಗೆ ನಾನು. ಅದು ಇದ್ದದು ಏನದ? LUCK, ಲಕ್. ತೂರಾಡ್ಬಿಟ್ಟಿದ್ರಿ ಹಿಂಗ. ನನ್ನ ಕೈಯಾಗ ವರ್ಲ್ಡ್ ಕಪ್ ಇದ್ದಂಗೆ ಕಾಣಿಸ್ತಾವತ್ ನನಗೆ. ಯಾಕ? ಹುಡುಗಿಯರು ಎಲ್ರೂ ಎಚ್ಚಾಕತ್ತಾರ ಮ್ಯಾಗಿ. ಒಬ್ಬ ಹೇಳಕತ್ತಾನೆ, ಕೈ ಬಿಟ್ಬಿಡ ಬೀಸಿರಂಗ ಅಂತೇಳಿ. ಆ ಒಟ್ಟೂರಿನೂ ಇದ್ದೊಬ್ಬ ಎಸಿರಿ ಬೀಸಿರಂಗನಾಗತಾನ. ಅವನ್ಗ ಹೊಟ್ಟಾಗ ಬೆಂಕಿ. ಎಲ್ಲ ಹುಡುಗಿಯರು ಇವನಿಗೆ ತೂರಾಕತ್ತಾರಂತೇಳಿ ಹೀರೋ ಆಗ್ಯಾನ ಅವತ್ತು. ಮೈ ಡಿಯರ್ ಫ್ರೆಂಡ್ಸ್, ಪ್ರಾಕ್ಟೀಸ್ ವಿಲ್ ಮೇಕ್ ಯು. ಈಗ ನೆಕ್ಸ್ಟ್ ವರ್ಬ್ ಹೇಳ್ರಿ. ಏನೈತಮ್ಮ? ಅದು ಇಟ್ಟಿಗೆ ಮ್ಯಾಚ್ ಮಾಡೋದು.
ಕೆಲವೊಂದು ಪ್ರಾಣಿಗಳು ಕಾರ್ಯಕ್ರಮನೂ ನೋಡಕತ್ತಾವ ಮನ್ಯಾಗ ಕುಂತ. ಈ ಮನ್ಯಾಗ ಸಾಕ್ತಾರ ಡಾಬರ್ ಮ್ಯಾನು, ಯಾವ್ದಪ್ಪ ಡಾಬರ್ ಮ್ಯಾನ್ ಅಲ್ಲ, ಲ್ಯಾಬ್ರೆಡಾರು. ಅವ್ ಮನ್ಯಾಗ ಕುತ್ಕೊಂಡು ನೋಡ್ತಾವ ಹಿಂಗ್ ಟಿವಿ. ಯಾವ್ದಾರ ಹೆಣ್ಣಾಯಿ ಬಂತಂದ್ರೆ ಎದ್ದ ನಿಂದಿರ್ತಾವ. ಅವಕ್ಕ ಹೆಂಗ್ ಗೊತ್ತಾಗ್ತಿರ್ಬೇಕು? ಅಲ್ಲಪ್ಪ, ಹೆಣ್ಣಿರ್ಲಿ ಗಂಡಿರ್ಲಿ ಒಟ್ ನಾಯಿ ಬಂದ್ರೆ ಎದ್ ನಿಂದಿರ್ತಾವ. ಬರೀ ಇಟ್ ವಾಚಸ್ ಅಲ್ಲ, ನಮ್ ದೋಸ್ತ ಮನ್ಯಾಗ ಐತೆ, ಅದಕ್ಕೆ ಹೇಳಿದೆ. ನಾಯಿ ಬಂದ ತಕ್ಷಣ ಇದು ಎದ್ ನಿಂದಿರ್ತೈತಿ. ಇಟ್ ವಾಚಸ್ ದ ಪ್ರೋಗ್ರಾಮ್. ಇಟ್ ವಾಚಸ್ ದ ಪ್ರೋಗ್ರಾಮ್. ವಾಚಸ್ ಯಾಕೆ ಯೂಸ್ ಮಾಡಿದ್ರಿ? ಸಾಕ್, ಅಷ್ಟು ಹೇಳಿದಲ್ಲ. ಓಕೆ, 3 ಲೈನ್ ಬಿಡ್ರಿ ಈಗ ಹೋಮ್ವರ್ಕಿಗೆ. ನೆಕ್ಸ್ಟ್ ಒನ್, ವರ್ಬ್ ಏನಿತ್ತು? ವರ್ಬ್ ನಂಬರ್ 6 ಬರ್ಕೊಳ್ಳಿ. ಐ ಎಕ್ಸ್ಪ್ಲೇನ್. ಐ ಎಕ್ಸ್ಪ್ಲೇನ್. ನಾ ಇಂಗ್ಲಿಷ್ ಗ್ರಾಮರ್ ಬೇಡ, ಬ್ಯಾರದು. ಐ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್. ಐ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್. ಐ ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಅಂತ ಕೊಟ್ಟನಪ್ಪ ಎಕ್ಸಾಮ್ನಾಗ. ಕ್ವಶನ್ ಟ್ಯಾಗ್ ಯಾವುದು ಅಂತ ನೋಡ್ಬೇಕು. ಎಲ್ಲಿ ಐ ಎಲ್ಲೈತಿ? ಇಲ್ಲೈತಿ. ಅದಕ್ಕೆ ಡೋಂಟ್ ಐ ಅಂತ ಬರೀಬೇಕು. ಬರೀರಿ, ಡೋಂಟ್ ಐ. ಡೋಂಟ್ ಐ. ನೆಗೆಟಿವ್ ಬರ್ಕೊಳ್ಳಿ. ನೆಗೆಟಿವ್ ನೀವು ಮಾಡ್ಬೇಕದ್ ಮನ್ಯಾಗ, ನಾ ಬರ್ಸೋದಲ್ಲ. ಓಕೆ, ನೆಕ್ಸ್ಟ್ ಯಾವುದು? ವರ್ಬ್ ಯಾವ್ದಿದೆ? ವರ್ಬ್ ನಂಬರ್ 7 ಕರೆಕ್ಟ್ ಬರ್ಕೊಳ್ಳಿ. ಯು ಕರೆಕ್ಟ್. ಯು ಕರೆಕ್ಟ್ ದ ಮಿಸ್ಟೇಕ್. ಯು ಕರೆಕ್ಟ್ ದ ಮಿಸ್ಟೇಕ್. ಯು ಕರೆಕ್ಟ್ ದ ಮಿಸ್ಟೇಕ್ ಅಂತ ಕೊಟ್ನಪ್ಪ. ಕ್ವಶನ್ ಟ್ಯಾಗ್ ಏನು ಅಂತಾನೆ? ಏನ್ರಿ? ಡೋಂಟ್ ಯು. ಡೋಂಟ್ ಯು. ಡೋಂಟ್ ಯು. ಡೋಂಟ್ ಯು. ನೆಗೆಟಿವ್ನು ಬರಿಬೇಕು, ಕಂಟಿನ್ಯೂಸ್ ಆಗು ಬರೆಯೋ ಕೆಲಸ ನಿಮ್ದು. ಆಯ್ತಾ? ನೆಕ್ಸ್ಟ್ ಒನ್, ವರ್ಬ್ ನಂಬರ್ 8 ಯಾವುದು? ನೆಗ್ಲೆಕ್ಟ್ ಬರ್ಕೊಳ್ಳಿ. ಇಗ್ನೋರ್, ನೆಗ್ಲೆಕ್ಟ್ ಎನಿಥಿಂಗ್. ನಾವು ವಿ ನೆಗ್ಲೆಕ್ಟ್. ಸಾಮಾಜಿಕ ಕರ್ತವ್ಯಕ್ಕೆ ಏನಂತಾರೆ? ಸರ್ವಿಸ್ ಅಂದ್ರೆ ಸೇವೆ, ಜವಾಬ್ದಾರಿಗಳು, ರೆಸ್ಪಾನ್ಸಿಬಿಲಿಟೀಸ್ ಬರ್ಕೊಳ್ಳಿ. ವಿ ನೆಗ್ಲೆಕ್ಟ್ social responsibilities. We neglect social responsibilities. ಕ್ವಶನ್ ಟ್ಯಾಗ್ ಹೇಳ್ರಿ. ಯಾರೋ ಡಸಂಟ್ ಅಂದ್ರು, ನಾ ಸತ್ತೆ. ಬಾಯ್ಸ್ ಇಲ್ಲಿ ನೋಡ್ರಪ್ಪ, ವಿ ಪಕ್ಕದಲ್ಲಿ ಡಸಂಟ್ ಅಂದ್ರೆ ಹೆಂಗಾಗುತ್ತೆ? ಇದು ಮಹಾರಾಷ್ಟ್ರ, ಇದು ಕರ್ನಾಟಕ. ನಾವು ಇಲ್ಲಿಂದ ಅಲ್ಲಿಗೆ ಹೋಗಿ ಇದು ಮಾಡಕ್ಕಾಗ್ತದ? ರೇಷನ್ ಕಾರ್ಡ್ ಓಪನ್ ಮಾಡಕ್ಕಾಗ್ತದ? ಹೋಗಿ ಆಧಾರ್ ಕಾರ್ಡ್ ಯೂಸ್ ಮಾಡೋದು ಬಿಡ್ರಿ. ಹಿಂಗ ನೋಡಿ, ವಿ ಎಲ್ಲೈತಲ್ಲ, ಡೋಂಟ್ ವಿ ಅನ್ಬೇಕು. ಏನನ್ಬೇಕು? ಬರ್ಕೊಳ್ಳಿ, ಡೋಂಟ್ ವಿ. ನಾವು ಸಾಮಾಜಿಕ ಸೇವೆಗಳನ್ನ, ಜವಾಬ್ದಾರಿಗಳನ್ನ ನಿರ್ಲಕ್ಷಿಸುವುದಿಲ್ಲ. We don't neglect. ಬರ್ರಿ, we don't neglect. We don't neglect social
We don't neglect social responsibilities. We don't neglect social responsibilities ಅಂತ ಕೊಟ್ಟ ಎಕ್ಸಾಮ್ನಾಗ. ಅದಕ್ಕೆ ಡು ವಿ ಅನ್ಬೇಕು. ಟು ವಿ ಅನ್ಬಾರ್ದು, ಡು ವಿ. ಟು ವಿ ಎಂದು ಹಾಡುತ್ತಂತ ಹಾಡಿತೊಂದು ನಮ್ಮ ಶಿವಣ್ಣಂದದು. ಸಂಯುಕ್ತನೋ ರಥ ಸಪ್ತಮಿ, ಆನಂದ ಪಿಕ್ಚರ್. ಏನಂತ ಬರ್ಕೊಂಡ್ರಿ ನೀವು? ಡು ವಿ ಬರ್ಕೊಂಡ್ರ? ಸರಿ, ಅದಕ್ಕೆ ಮತ್ತೆ ಮೂರ್ನಾಲ್ಕು ಲೈನ್ ಬಿಡಿ. ಎಕ್ಸಾಂಪಲ್ ವರ್ಬ್ ನಂಬರ್ 9 ಹೇಳಿ. ಯಾವುದು? 9ನೇದು. ಆಸ್ಕ್. ಅದು ಆಸ್ಕ್ ಮತ್ತೆ ಯಾರಿಗೆ? ಯು ಆತು. ಶಿ ಬೇಕಾ? ಆಯ್ತು, ಹುಡುಗರು ಶಿ ಅನ್ನಕತ್ತಾರ, ಆಗ್ಲಿ, ಅವ್ರ ಪ್ರಕಾರನೇ ಹೋಗೋನು. ಅವಳು ಕೇಳುತ್ತಾಳೆ. ಏನು? ಹೆಸರು ಕೇಳ್ತಾಳ? ಭಾರಿ ರೊಮ್ಯಾಂಟಿಕ್ ಅದಿರಿ ನೀವು. ಬರ್ರಿ, ಶಿ ಆಸ್ಕ್ ಬರ್ಬೇಕು, ಆಸ್ಕ್ಸ್ ಬರ್ಬೇಕು? ಬರ್ಕೋ. ಶಿ ಆಸ್ಕ್ಸ್ ಮೆನಿ ಕ್ವಶನ್ಸ್. ಬಹಳ ಪ್ರಶ್ನೆಗಳನ್ನ ಕೇಳ್ತಾಳೆ. ಉತ್ತರ ಕೊಡ್ಬೇಕು ನೀವು. ಎಷ್ಟು ಪ್ರಶ್ನೆ ಕೇಳಕತ್ತಿ, ಬಾಯಿ ಮುಚ್ಚ ಅನ್ಬಾರ್ದು. ಶಿ ಆಸ್ಕ್ಸ್ ಮೆನಿ ಕ್ವಶನ್ಸ್. ಅದಕ್ಕೆ ಕ್ವಶನ್ ಟ್ಯಾಗ್ ಯಾವುದು? ಡಸಂಟ್ ರೈಟ್. ಡಸ್ ಶಿ ಅಲ್ಲ, ಡಸಂಟ್ ಶಿ. ಸೆಂಟೆನ್ಸ್ ಪಾಸಿಟಿವ್ ಇದ್ದಾಗ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗುತ್ತೆ. ಸೆಂಟೆನ್ಸ್ ನೆಗೆಟಿವ್ ಇದ್ದಾಗ ಕ್ವಶನ್ ಟ್ಯಾಗ್. ಅದಕ್ಕೆ ಎರಡನೇದು ಬರ್ಕೊಳ್ಳಿ ಇಲ್ಲಿ ಕೆಳಗಡೆ. ಶಿ ಡಸಂಟ್. ನೀವು ಹೋಮ್ವರ್ಕ್, ಸಾರಿ ನಾನು ಹೇಳಕ ಕುಂತ ಬಿಡಿನಿ. ಆಮೇಲೆ ವರ್ಬ್ ನಂಬರ್ 9 ಹೇಳ್ರಿ. ಫಾರ್ಗಿವ್ ರೀ. ಹೌದು. ಸಿಂಗ್. ಅವನು ಕನ್ನಡ ಹಾಡುಗಳನ್ನ ಹಾಡುತ್ತಾನೆ ಅಂತ ಹೇಳ್ರಿ ನೋಡುದು. ಹಿ ಸಿಂಗ್ ಅನ್ಬಾರ್ದು, ಸಿಂಗ್. ಹಿ ಸಿಂಗ್ಸ್. SINGS. ಹಿ ಸಿಂಗ್ಸ್ ಕನ್ನಡ ಸಾಂಗ್ಸ್. ಇದಕ್ಕೆ ಕ್ವಶನ್ ಟ್ಯಾಗ್ ಯಾವುದು? ಬರ್ಕೊಳ್ಳಿ. ಡಸಂಟ್ ಶಿ ಅನ್ಬೇಡಿ, ಡಸಂಟ್ ಹಿ. ವರ್ಬ್ ನಂಬರ್ 11 ಯಾವುದು? ಫಾರ್ಗಿವ್ ಅಂತಿದ್ಯಾ? ಇವೇ ವರ್ಬ್ಗಳು ಎಲ್ಲ ಟೆನ್ಸ್ ಕಂಟಿನ್ಯೂ ಆಗ್ತಾವೆ. ಅಂದ್ರೆ ಒಂದು ಸೆಂಟೆನ್ಸ್ ತಗೊಂಡು ಕಂಟಿನ್ಯೂ ಮಾಡಿದ್ವಿ ಅಂದ್ರೆ 9 ಟೆನ್ಸ್ನಾಗ ನಾವು ಅನಲೈಸ್ ಮಾಡಿ 150 ಸೆಂಟೆನ್ಸ್ಗಳನ್ನ ಬರೀಬಹುದು. ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ತಡ್ರಿ ನೋಡೋಣ, ತಡ್ರಿ. ನೆಕ್ಸ್ಟ್ ಯಾವ್ದ್ರ ಮಾಲಿ? ಫಾರ್ಗಿವ್ ಅಂತಿತ್ತ. ಅದಕ್ಕೆ ಏನ್ ಬರ್ಕೊಂಡ್ರಿ ನೀವು? ಬರ್ದಿಲ್ಲ ಇನ್ನು, ಬರ್ಕೊಳ್ಳಿ. They forgive everybody. They forgive everybody. ಅದಕ್ಕೆ ಕ್ವಶನ್ ಟ್ಯಾಗ್ ಯಾವುದು? ಡೋಂಟ್ ದೇ ಅಂತ ಬರ್ಕೊಳ್ಳಿ. ಡೋಂಟ್ ದೇ. ಅವರು ಎಲ್ಲರಿಗೂ ಕ್ಷಮಿಸುವುದಿಲ್ಲ. ದೇ ಡೋಂಟ್ ಫಾರ್ಗಿವ್ ಎವ್ರಿಬಡಿ. ದೇ ಡೋಂಟ್ ಫಾರ್ಗಿವ್ ಎವ್ರಿಬಡಿ. ಇದಕ್ಕೆ ಸರಿಯಾದ ಕ್ವಶನ್ ಟ್ಯಾಗ್ ಹೇಳಿ ಸ್ನೇಹಿತರೆ. ಡೂ ದೇ. ಡು ದೇ. ಮುಗಿತಾ? 12ನೇದಾಯ್ತಾ? 11 ಮುಗಿತಾ? ಇನ್ನೊಂದು ಇರ್ಬೇಕಲ್ಲ, ಯಾವುದು?
ಎನ್ಕರೇಜ್, ಅದಕ್ಕೆ ವಿಗ್ ಮ್ಯಾಚ್ ಮಾಡಿ. ಯಾವ್ದ್ರಿ? ದೇ ಟೇಕ್. ವಿ ಟೇಕ್. ವಿ ಟೇಕ್. ವಿ ಟೇಕ್ ವೆಜ್ ಫುಡ್. ವಿ ಟೇಕ್ ವೆಜ್ ಫುಡ್. ಟೇಕ್ ಇದ್ದಿದ್ದು ಟೇಕಿಂಗ್ ಆಗುತ್ತೆ, ಡೋಂಟ್ ಟೇಕ್ ಆಗುತ್ತೆ, ಎಲ್ಲ ಚೆಕ್ ಮಾಡ್ಕೊಂಡ್ ಬರೀಬೇಕು ನೀವು. ಇನ್ನೊಂದು ವರ್ಬ್ ಇದೆಯಾ? ಎನ್ಕರೇಜ್. ಬರ್ಕೊಳ್ಳಿ. ಹಿ ಎನ್ಕರೇಜಸ್. ಹಿ ಎನ್ಕರೇಜಸ್ his family. He encourages his family. He encourages his family. ಕ್ವಶನ್ ಟ್ಯಾಗ್ ಹೇಳ್ರಮ್ಮ. ಡಸಂಟ್ ಹಿ. ಆಯ್ತು. ಇನ್ನೊಂದು 2 ಟೆನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಣ ಇವತ್ತು. ಆಯ್ತಾ? ಈಗ ಯಾವ್ದು 2 ಬರ್ಕೊಂಡ್ರಿ ನೀವು? ಸಿಂಪಲ್ ಪ್ರೆಸೆಂಟ್ ಒಂದು, ಪ್ರೆಸೆಂಟ್ ಕಂಟಿನ್ಯೂಸ್. 2 ಟೆನ್ಸಿನ ಫಾರ್ಮುಲಾ ಬರಿತೀನಿ ಇವಾಗ. ಯಾವ್ಯಾವುದು? ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಬರ್ಕೊಳ್ಳಿ. ಈಗ ಅವನ್ನು ಎಕ್ಸಾಂಪಲ್ಸ್ ಮಾಡ್ಕೊಂಡು ಬರ್ಬೋದು. ನೀವು ಕಲ್ತ್ಕೊಂಡ್ರಿ ಅಂದ್ರೆ ಈಸಿ ಆಗ್ತದೆ. ಬರ್ಕೊಳ್ಳಿ. ನೆಕ್ಸ್ಟ್ ಇದು ಬರ್ಕೊಳ್ಳಿ. ಇದು ನೋಡಿ, ಯಾವ್ದಿದು? ಪ್ರೆಸೆಂಟ್ ಪರ್ಫೆಕ್ಟ್. ಇನ್ನೊಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಪ್ರೆಸೆಂಟ್ ಪರ್ಫೆಕ್ಟ್ ಬಾಯ್ಸ್. ಇಲ್ಲಿ ನೋಡ್ರಿ, ಇದ್ರಾಗ ಸಬ್ಜೆಕ್ಟ್ ಜೊತೆಗೆ ಹ್ಯಾಸು ಅಥವಾ ಹ್ಯಾವ್ ಬರುತ್ತೆ. ಹಿ ಶಿ ಇಟ್ಟಿದ್ದಾಗ ಅಷ್ಟೇ ಇದು. ಯಾವುದು? ಬಹುವಚನ ಇದ್ರೆ ಆಮ್ಯಾಗ ಇಲ್ಲಿ ಈ ವರ್ಬ್ ಯೂಸ್ ಮಾಡಬೇಕು. ಯಾವುದು? ಇದರ ಪಕ್ಕದಲ್ಲಿ ಆಬ್ಜೆಕ್ಟ್. ಇದಕ್ಕೆ ಕ್ವಶನ್ ಟ್ಯಾಗ್ ತುಂಬಾ ಈಸಿ. ವಾಕ್ಯದಲ್ಲಿ ಹ್ಯಾಸ್ ಇದ್ರೆ ಹ್ಯಾಸೆಂಟ್. ಯಾರ್ಯಾರಿಗೆ ಕನ್ಫ್ಯೂಸ್ ಆಗೋದಿಲ್ಲ ಇದು ಬರ್ಕೊಂಡ್ರಿ ನೀವು. ಹ್ಯಾವ್ ಯಾರ್ಯಾರಿಗೆ? ಹ್ಯಾವೆಂಟ್ ಯಾರ್ಯಾರಿಗೆ ಅಂದ್ರೆ ಐ, ದೇ, ಯು ಮತ್ತು ಇವರಿಗೆ ಕ್ವಶನ್ ಟ್ಯಾಗ್ ಯಾವುದು? ಹ್ಯಾವೆಂಟ್. ನೆಗೆಟಿವ್ ಬರಿಬೇಕಾದ್ರೆ ಹ್ಯಾಸೆಂಟ್. ಇದರ ಪಕ್ಕದಲ್ಲಿ ಹ್ಯಾವೆಂಟ್, ಇದರ ಪಕ್ಕದಲ್ಲಿ ಅಂಡ್ ಆಬ್ಜೆಕ್ಟ್. ಇದಕ್ಕೆ ಕ್ವಶನ್ ಟ್ಯಾಗ್ ಯಾವುದು? ಹ್ಯಾಸ್. ಇದಕ್ಕೆ ಹ್ಯಾಸ್ ಯಾರಿಗೆ ಕಣ್ ಮುಂದೆ ಕಾಣಕತ್ತೈತಿ ನಿಮ್ಗೆ? ಇದು ಕಾಣಕತ್ತೆ. ಸೇಮ್. ನೆಕ್ಸ್ಟ್ ಯಾವ್ದಿದೆ? ಇದು ನೋಡಿ, ಇಲ್ಲಿ ಬೀನ್ ಬರ್ತದೆ. ಸಬ್ಜೆಕ್ಟ್ ಜೊತೆಗೆ ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್. ಇದರ ಪಕ್ಕದಲ್ಲಿ ವರ್ಬಿಗೆ V3 ಬರಲ್ಲ, ಇದಕ್ಕೆ ಬೀನ್ ಬಂದ ತಕ್ಷಣ ING. ಇದರ ಪಕ್ಕದಲ್ಲಿ ಆಬ್ಜೆಕ್ಟ್. ಇವೆರಡು ಸೆಂಟೆನ್ಸಿಗೆ ಕ್ವಶನ್ ಟ್ಯಾಗ್ಗಳು ಸೇಮ್ ಸೇಮ್. ಹ್ಯಾಸೆಂಟ್, ಹ್ಯಾವೆಂಟ್ ಸೇಮ್ ಇರ್ತಾವ ಕ್ವಶನ್ ಟ್ಯಾಗ್ಗಳು. ಹ್ಯಾಸೆಂಟ್ ಯಾರಿಗಂದ್ರೆ ಲೈಟ್ ಮ್ಯಾಗ್. ನೋಡಿ, ನೆಗೆಟಿವ್ ಬರಿಬೇಕಾದ್ರೆ ಹ್ಯಾಸೆಂಟ್ ಬೀನ್ ಅಂತ ಬರ್ಕೋಬೇಕು, ಅಥವಾ ಹ್ಯಾವೆಂಟ್ ಬೀನ್ ಅಂತ ಬರ್ಕೊಳ್ಳಿ. ಇದರ ಪಕ್ಕದಲ್ಲಿ
V1 ing and ಆಬ್ಜೆಕ್ಟ್. ಇದಕ್ಕೆ ಕ್ವಶನ್ ಟ್ಯಾಗ್ ಹ್ಯಾಸ್ ಮತ್ತು